ಓಕೆ ವೀಕ್ಷಕರೇ, ಇದು ತುಂಬಿದ ಕುಟುಂಬ. ತುಂಬಿದ ಕೊಳ ತುಳುಕೋದಿಲ್ಲ ಅಂತ ಹೇಳ್ತಾರೆ. ತುಂಬಿದ ಕುಟುಂಬದಲ್ಲಿ ತೊಂದರೆ ಇರೋದಿಲ್ಲ ಅನ್ನುವಂಥದ್ದನ್ನ ಒಂದು ಸಂದೇಶವನ್ನ ಈ ಕುಟುಂಬ ರವಾನೆ ಮಾಡಿದೆ. ಅದೇನೇ ಇದ್ರೂ ಕೂಡ ನನಗೆ ಕರೆಮ್ಮ ನಾಯಕ್ ಅವ್ರದ್ದು ಲೈಕ್ ಅವರ ಸ್ಟೋರಿ ಆಗಿರಬಹುದು, ಅವರ ಪ್ರತಿ ಸ್ಟ್ರಗ್ಲಿಂಗ್ ಫೇಸ್ ಒಂಥರ ಮಿರಾಕಲ್ಗಳಲ್ಲೇ ಬಂದಿದೆ ಎಲ್ಲವೂ ಕೂಡ ಅಂತ ಅನಿಸ್ತದೆ. ಸೊ ಇವತ್ತು ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ ಅವರ ಹಳ್ಳಿಗೆ ಬಂದು ಅವರ ಬದುಕಿನ ಒಂದು ಚಿತ್ರಣವನ್ನ ನಿಮ್ಮ ಮುಂದೆ ಅನಾವರಣ ಮಾಡುವಂತಹ ಪ್ರಯತ್ನ. MLA ಅವರು ಒಂದು ಸೈನ್ ಹಾಕಿದ್ರೆ 1 ಕೋಟಿ ರೂಪಾಯಿ ಬರುತ್ತೆ, 10 ಲಕ್ಷ ರೂಪಾಯಿ ಬರುತ್ತೆ ಅಂತ ಜನ ಬರ್ತಾರಂತೆ. ಏನದು ಸ್ಕೀಮ್ ಇದೆಯಾ ಆ ತರ? ಇಲ್ಲ, ಆ ತರ ಸ್ಕೀಮ್ ಇಲ್ಲ. MLA ಆದ್ಮೇಲೆ ಎಲ್ಲಾನು ನಮಗ್ ಸಿಗ್ತದ ಅನ್ನಂತದ್ದು ಅವ್ರು ಅನ್ಕೊಂಡಿರ್ತಾರ. ಕರೆಕ್ಟ್. ಕೆಲವ್ರು ಏನೋ ಈಗ ಅಧಿಕಾರಕ್ಕೆ ಬಂದರಂದ್ರೆ ಏನೋ ಮಾಡ್ರಿ. ಈಗ ಅಣ್ಣನೇ ಕೇಳಿದ್ರಿ, ಈಗ ಹೇಳಿದ್ನಲ್ಲ ನಮ್ ದೊಡ್ಡಣ್ಣ ಒಂದಿನ ಏನ ಬೆಳಿಗ್ಗೆ ಎದ್ದ ತಕ್ಷಣನೇ ನನ್ನಲ್ಲಿಗೆ ಬಂದ್ರು ಅವ್ರು. ಬಂದಲ್ಲಮ್ಮ ನನಗೊಂದು JCP ಕೊಡ್ಸ್ಬಿಡಮ್ಮ ಅಂತಂದ್ರು. ಅಯ್ಯೋದು ಬಾಳ ದುಡ್ಡಪ್ಪ, ಎದಕ್ಕದು ಜಗ್ಗಿ ಕೊಡ್ಬೇಕು ದುಡ್ಡು ಅಂದ್ರೆ, ಇಲ್ಲ ದುಡ್ಡೇನಿಲ್ಲ ಅಂತಲ್ಲ, ನೀನ್ ಸಹಿ ಮಾಡಿದ್ರೆ ಕೊಡ್ತಾರಂತ ಅಂತೇಳಿ. ಈ ರೀತಿ ಭಾವನೆಗಳು MLA ಆದ್ರೆ ಎಲ್ಲ ಕೇಳಿದ್ದೆಲ್ಲ ಬರ್ತದ ಅಂತದ್ದು ಮುಗ್ಧವಾಗಿ ಅವ್ರು ಅನ್ಕೊಂಡಿರ್ತಾರೆ. ಕೆಲವರು ಯಾರು ಬಹಳಷ್ಟು ಜನ ಆತರ ಕೇಳಲ್ಲ, ಆದ್ರೆ ಕೆಲವರು ಮುಗ್ಧರು ಈ ತರ ಕೇಳ್ತಿರ್ತಾರ, ಬಹಳ ಸಂತೋಷ ಆಗ್ತಿರ್ತದ. ಆದ್ರೆ ಅವ್ರಿಗೆ ನಾನು ತಿಳಿಸಿ ಹೇಳ್ತೇನೆ. ಓಕೆ, ಬಟ್ ಕೆಲವೊಂದು ಕಡೆಗಳಲ್ಲಿ ಪ್ರಯತ್ನ ಆಗ್ತಿರತ್ತೆ, MLA ಅವ್ರ ಹತ್ರ ಹೇಳಿ ಕಳಿಸ್ಬಿಡ್ತಾರೆ ಕೆಲವೊಂದು ಜನಗಳನ್ನ. ಅದು ನಡೆದ ಸರ್, ಅದನ್ನು ಕೂಡ ಆದ. ಒಂದಿಷ್ಟು ನನಗ ಏನು ನಿರೀಕ್ಷೆ ಇಲ್ದಾನೆ ಜನ ಮತ ನೀಡಿರೋದ್ರಿಂದ ಅವರಿಗೆ ಲೋಕಲ್ ಒಂಚೂರು ಇಲ್ಲ ನೀವು ಇಷ್ಟೆಲ್ಲ ಮಾಡಿದ್ರಲ್ಲ, ನೀವು ಕೇಳ್ರಿ ಯಾಕೆ ಕೊಡಲ್ಲ, ಇಷ್ಟೆಲ್ಲ ದುಡ್ಡು ಬರುತ್ತಾ ಅದು ಬರುತ್ತಾ ಅಂತ ಕೆಲವು ಉದಾಹರಣೆಗಳು ಅದನ್ನು ನನ್ನ ಗಮನಕ್ಕೆ ಬಂದವ. ಆದ್ರೆ ಅವರಿಗೆಲ್ಲ ಕುಂದ್ರಿಸಿ ಕನ್ವಿನ್ಸ್ ಮಾಡಿ ಹೇಳಿ ಮಾಡಿ ಕಳಿಸ್ತಿರ್ತೀನಿ. ಅದೇನು ನಾನು ದೊಡ್ಡ ಸಮಸ್ಯೆ ಅಂತ ಅನ್ಕೊಳ್ಳೋದಿಲ್ಲ. ಆದ್ರೆ ಅವರು ಆ ರೀತಿ ಪ್ರಯತ್ನ ಕೂಡ ನಡೆಸ್ಯಾರ. ಓಕೆ, ಈ ರೀತಿಯಾದಂತಹ ಷಡ್ಯಂತ್ರಗಳು ನಡೀತಾ ಇರುತ್ತೆ, ಬಟ್ ಅದು ಜನಕ್ಕೂ ಕೂಡ ಗೊತ್ತಿರುತ್ತೆ. ಇನ್ಫ್ಯಾಕ್ಟ್ ನಾನು ಕಾನ್ಸ್ಟೆಂಟ್ಲಿ ಯಾಕೆ ಈ ವಿಚಾರಗಳನ್ನು ಕನ್ವೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಗೌರಿ ಮೇಲೆ ಇದ್ದಂತಹ ಒಂದಷ್ಟು ಆರೋಪಗಳು, ಆಕ್ಸಿಡೆಂಟ್ ಮಾಡಿಬಿಟ್ರಂತೆ, ರೌಡಿಸಮ್ ಅಂತೆ, ಹಂಗಂತೆ ಹಿಂಗಂತೆ ಅಂತ ನಾನು ತೋರಿಸಿದ್ದೀನಿ. ಅದು ರೌಡಿಸಮ್ ಹೌದಾ ಅಲ್ವಾ, ಅಥವಾ ಅಲ್ಲಿ ಜನರ ಜೊತೆ ಅವರು ಬೆರೆತಿದ್ದಂತಹ ರೀತಿ ಆಗಿರ್ಬೋದು. ಮತ್ತು ಅವರ ಮಗ ಸಂತೋಷ್ ಬಗ್ಗೆ ಒಂದಷ್ಟು ಆರೋಪಗಳು, ಟೋಲ್ ಹತ್ರ ಹೋಗಿ ದಾದಾಗಿರಿ ಮಾಡಿದ್ರು ಅಂತ ಜನನೇ ಹೇಳ್ತಿದ್ದಾರೆ, ನಮಗೆ ಟೋಲ್ ಬೇಡ ಅಂತ. ಇನ್ಫ್ಯಾಕ್ಟ್ ಅಲ್ಲಿರುವಂಥವ್ರು ಲೂಟಿ ಮಾಡಿದ್ದನ್ನ ವಿತ್ ವಿಜುವಲ್ ಕ್ಯಾಪ್ಚರ್ ಮಾಡಿದೀವಿ, ಅಂದರೆ ದುಡ್ಡು ತಗೊಂಡು ಅದಕ್ಕೆ ಬಿಲ್ ಕೊಡೋದಿಲ್ಲ, ಕ್ಯಾಶ್ ತಗೋತಾರೆ ಅಂತ. ಸೊ ಹೀಗೆ ಪ್ರತಿಯೊಂದು ವಿಚಾರಗಳನ್ನ ನಿಮ್ಮ ಮುಂದೆ ಇಡುವಂತಹ ಒಂದು ಸಣ್ಣ ಪ್ರಯತ್ನ ನಮ್ದಾಗಿತ್ತು. ಅದೇನೇ ಇದ್ರೂ ಕೂಡ ಕರೆಮ್ಮ ನಾಯಕ್ ಬದಲಾಗಿಲ್ಲ. ಬದಲಾವಣೆಯನ್ನ ಕ್ಷೇತ್ರದಲ್ಲಿ ತರ್ತಾರೆ ಹೊರತು ತನ್ನ ಬದುಕಿನ ಮತ್ತು ತನ್ನ ಬದುಕಲ್ಲಿ ಸ್ವಾರ್ಥಕ್ಕಾಗಿ ಬದಲಾವಣೆಯನ್ನ ಮಾಡ್ಕೊಳ್ಳೋದಿಲ್ಲ ಅನ್ನುವಂತಹ ನಿರೀಕ್ಷೆ ಈ ಕ್ಷೇತ್ರದ ಜನರಲ್ಲಿ ಸದಾ ಇರುತ್ತೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ದೇವದುರ್ಗದಿಂದ.